ಹೃದಯ ತುಂಬಿ ಬಂದಿದೆ, ಮಾತು ಮೂಕವಾಗಿದೆ. ಮನದಲ್ಲಿ ಮಸ್ತಿಷ್ಕದಲ್ಲಿ ತುಂಬಿರುವ ಭಾವ ಮಾತುಗಳ ರೂಪದಲ್ಲಿ ತುಟಿಯ ಮೂಲಕ ನಾಲಿಗೆಯ ಮೂಲಕ ಹೊರಬರಲು ತುಡಿಯುತ್ತಿದೆ. ಆದರೆ ಅದು ಬರುತ್ತಾ ಇಲ್ಲ. ಮೊದಲಿಗೆ ಸುರಭಿ ರಿಜಿಸ್ಟರ್ಡ್ ಬೈಂದೂರು ಸಂಸ್ಥೆಯವರು ತಮ್ಮ ಪ್ರತಿಷ್ಠಿತ 11ನೆಯ ಬಿಂದುಶ್ರೀ ಪ್ರಶಸ್ತಿಯನ್ನು ನನಗೆ ಅತ್ಯಂತ ಹೃದಯಪೂರ್ವಕವಾಗಿ ಹೃದಯಂಗಮವಾಗಿ ತಾವು ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದೀರಿ. ಇದಕ್ಕೆ ಹೇಗೆ ಕೃತಜ್ಞತೆಗಳನ್ನು ತಿಳಿಸಬೇಕು ನನಗೆ ತಿಳಿತಿಲ್ಲ. ಆದರೆ ಈ ಒಂದು ಕ್ಷಣದಲ್ಲಿ ನನ್ನನ್ನು ಈ ಮಟ್ಟಿಗೆ ಬೆಳೆಸಿದಂಥ ಆ ಅನಕ್ಷರಸ್ಥ ತಾಯಿ ಆಕೆಯನ್ನು ಸ್ಮರಿಸ್ಕೋಬೇಕಾಗಿದೆ. ನಿರ್ವಂಚನೆಯಿಂದ ವಿದ್ಯೆಯನ್ನು ನೀಡಿದಂತಹ ಎಲ್ಲ ಅಧ್ಯಾಪಕರಿಗೆ ಈ ಪ್ರಶಸ್ತಿಯ ಗೌರವ ಏನಿದೆ ಅದು ಅವರಿಗೆ ಸಲ್ಲಬೇಕಾಗಿದೆ. ಅವರು ನೀಡಿದ ಭಿಕ್ಷೆ ಇದೆ. ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ಬೆಂಬಲವಾಗಿ ನಿಂತು ಎಲ್ಲ ರೀತಿಯ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಸಂಸಾರದ ಯಾವುದೇ ಹೊಣೆಯನ್ನು, ಯಾವುದೇ ಬಿಸಿಯನ್ನು, ಬೇಗೆಯನ್ನು ನನಗೆ ತಾಗದ ಹಾಗೆ ತಾಗಿಸದ ಹಾಗೆ ನೋಡ್ಕೋತಾ ಇರೋರು ನನ್ನ ಶ್ರೀಮತಿ ಬಿ.ವಿ. ರುಕ್ಮಾವತಿ ಹಾಗೂ ಮಗ ನಚಿಕೇತ. ಅವರೆಲ್ಲರನ್ನು ಈ ಒಂದು ಕ್ಷಣದಲ್ಲಿ ನಾನು ಸ್ಮರಿಸಿಕೊಳ್ಳಲೇಬೇಕು. ಈ ಒಂದು ಕ್ಷಣದಲ್ಲಿ ನನಗೆ ನಮ್ಮ ಸಂಸ್ಕೃತಿ ಹೊರಿಸಿರುವಂಥ 4 ಋಣಗಳು ನೆನಪಿಗೆ ಬರ್ತಾ ಇವೆ. ಭಾರತ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯ ಹುಟ್ಟುವ ಕ್ಷಣದಲ್ಲೇ 4 ಋಣಗಳನ್ನು ತನ್ನ ಬೆನ್ನಿಗೆ ಕಟ್ಟಿಕೊಂಡು ಹೊರಡ್ತಾನೆ. ಒಬ್ಬ ಭಾರತೀಯನ ಬದುಕಿನ ಏಕೈಕ ಉದ್ದೇಶ ಏನು ಎಂದು ತಾವು ಕೇಳೋದಾದರೆ ಅದು ಋಣಮುಕ್ತನಾಗುವುದು. ಯಾವುದು ಆ ಋಣಗಳು? ದೈವ ಋಣ, ಪಿತೃಋಣ, ಆಚಾರ್ಯ ಋಣ, ಸಮಾಜ ಋಣ. ಈ ಋಣಗಳು ಕೇಳುವುದಕ್ಕೆ ಬಹಳ ಸರಳ ಅನಿಸುತ್ತೆ. ಆದರೆ ನನ್ನ ಸೀಮಿತ ಅನುಭವದ ಅನ್ವಯ ಒಂದು ಜೀವನ ಸಾಕಾಗದು ಈ ಋಣಗಳನ್ನು ತೀರಿಸಿಕೊಳ್ಳೋದಕ್ಕೆ. ದೈವ ಋಣ, ಪಿತೃಋಣದ ಬಗ್ಗೆ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ, ಇದು ಸೂಕ್ತ ವೇದಿಕೆ ಅಲ್ಲ. ಆದರೆ ಆಚಾರ್ಯ ಋಣ ಮತ್ತು ಸಮಾಜ ಋಣ ಅನ್ನೋದು ಏನಿದೆ ಅದು ಬಹಳ 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 ದೊಡ್ಡದು. ಅದರ ಬಗ್ಗೆ ಮಾತಾಡಲೇಬೇಕು. ನಮ್ಮದು ಎಂತಹ ಸಂಸ್ಕೃತಿ! ಅಕ್ಕರವಂ ಕಲಿಸಿದಾತನ್ ಗುರು, ವರ್ಣ ಮಾತ್ರಂ ಕಲಿಸಿದಾತನ್ ಗುರು. ಒಬ್ಬರಿಂದ ಒಂದು ಅಕ್ಷರವನ್ನು ಕಲಿತಿದ್ದೇವೆ ಅಂದರೆ ಅವರು ನಮಗೆ ಗುರುಗಳ ಸಮಾನ, ಗುರು ಸ್ವರೂಪರು ನಮಗೆ. ಅದೆಷ್ಟು ಜನರಿಂದ ಅದೆಷ್ಟು ಮಾಹಿತಿಯನ್ನು ನಾನು ಕಲಿತಿದ್ದೇನೋ, ಉಪಕೃತನಾಗಿದ್ದೇನೋ ಹೇಳೋದಕ್ಕೆ ಸಾಧ್ಯ ಇಲ್ಲ. ಥಟ್ ಅಂತ ಹೇಳಿ ಕಾರ್ಯಕ್ರಮ ಇವತ್ತು ನಿಮಗೆಲ್ಲ ಇಷ್ಟವಾಗಿದೆ. ಇದಕ್ಕೆ ಕಾರಣ ನಾನಲ್ಲ. ನಾನು ಮಾಡಿರುವ ಕೆಲಸ ಕೇವಲ ದುಂಬಿಯ ಕೆಲಸ. ದುಂಬಿ ಮಾಡುವುದಾದರೂ ಏನು?
ವನದಲ್ಲಿ ಇರುವಂಥ ಅತ್ಯುತ್ತಮ ಹೂವುಗಳನ್ನು ಹುಡುಕಿಕೊಂಡು ಹೋಗಿ ಅಲ್ಲಿರುವ ಮಕರಂದವನ್ನು ಹೀರಿ ಅದನ್ನು ಜೇನಾಗಿ ಪರಿವರ್ತಿಸಿ ಯಾರು ಆಸಕ್ತರಿದ್ದಾರೋ ಅವರಿಗೆ ನೀಡುವುದು ದುಂಬಿಯ ಕೆಲಸ. ನನ್ನ ಹೆತ್ತವರ ಹಾಗೂ ಗುರುಗಳ ಆಶೀರ್ವಾದದಿಂದ ಅದೆಷ್ಟು ಪುಸ್ತಕಗಳನ್ನು ಓದಿಕೊಂಡು ಬಂದಿದ್ದೇನೋ ನನಗೆ ಗೊತ್ತಿಲ್ಲ. ಆದರೆ ಯಾವುದಾದರೂ ಒಂದು ಪುಸ್ತಕದಲ್ಲಿ ಒಂದು ಒಳ್ಳೆಯ ವಿಚಾರ ಇದೆ ಅನ್ನೋದಾದರೆ ಆ ವಿಚಾರವನ್ನು ಎಲ್ಲರ ಜೊತೆ ಹಂಚಿಕೊಳ್ಳಬೇಕು ಎನ್ನುವ ತುಡಿತ ನನ್ನಲ್ಲಿದೆ. ಈ ತುಡಿತವನ್ನು ಉಂಟು ಮಾಡಿದಂಥ ನನ್ನ ಗುರುಗಳಿಗೆ ನಾನು ಈ ಕ್ಷಣದಲ್ಲಿ ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ತಾ ಇದ್ದೇನೆ. ಆಚಾರ್ಯ ಋಣ ಎಷ್ಟು ಕಷ್ಟವಾದದ್ದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ನನ್ನ ಬಾಲ್ಯದಲ್ಲಿ ನನಗೆ ಸಂಸ್ಕೃತವನ್ನು, ಕನ್ನಡ ಭಾಷೆಯನ್ನು, ಅಭಿನಯದ ತಿರುಳನ್ನು, ಸಾಹಿತ್ಯದ ಸೂಕ್ಷ್ಮಗಳನ್ನು, ವೇದಿಕೆಯ ಮೇಲೆ ನಿಂತು ಮನದ ಭಾವನೆಗಳನ್ನು ಅತ್ಯಂತ ಸರಳವಾದ ಕನ್ನಡದಲ್ಲಿ ಹೇಳುವ ಕಲೆಯನ್ನು ಕಲಿಸಿಕೊಟ್ಟಂಥ ನನ್ನ ಅಧ್ಯಾಪಕರು ಶ್ರೀ ರಾಮಚಂದ್ರ ಶರ್ಮ ತ್ಯಾಗಲಿ, ಸಂಪುಟೂರು ವಿಶ್ವನಾಥ್ ಮುಂತಾದ ಗುರುಗಳಿಗೆ ಎಷ್ಟೆಲ್ಲ ಕಲಿಸಿದ್ರು ನನಗೆ ನಿಮ್ಮ ಮುಂದೆ ನಿಂತುಕೊಳ್ಳುವ ಯೋಗ್ಯತೆಯನ್ನು ತಂದುಕೊಟ್ಟಿದ್ದಾರೆ ಅವರು ನನಗೆ. ಬದಲಿಗೆ ನಾನೇನು ಕೊಡಬಲ್ಲೆ ಅವರಿಗೆ? ಈ ಚಿನ್ನದ ಪದಕವನ್ನು ತಗೊಂಡು ಹೋಗಿ ಕೊಡಲೇ ಅವರಿಗೆ? ತಗೋತಾರ ಅವರು? ಆಚಾರ್ಯ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ಸುಸಂಸ್ಕೃತನನ್ನಾಗಿ ಮಾಡಿ ಈ ದೇಶ ಹೆಮ್ಮೆ ಪಡುವ ರೀತಿಯಲ್ಲಿ ಬೆಳೆಸುವ ಆಚಾರ್ಯರಿದ್ದಾರಲ್ಲ, ಅವರು ಮಾಡುವ ಸೇವೆ ಇದೆಯಲ್ಲ, ಅದನ್ನು ಹಣದಿಂದ ಅಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅವರು ಭವ್ಯ ಭಾರತದ ಭವಿಷ್ಯವನ್ನು ಕಟ್ಟುವ ಯೋಧರನ್ನು, ಕಲಿಗಳನ್ನು ಬೆಳೆಸುವಂಥ, ನಿರ್ಮಿಸುವಂಥ, ಕಟೆಯುವಂಥ ಅದ್ಭುತ ಶಿಲ್ಪಿಗಳು ಅಧ್ಯಾಪಕರು. ಹಾಗಿದ್ದ ಮೇಲೆ ಈ ಆಚಾರ್ಯ ಋಣದ ಜೊತೆಯಲ್ಲೇ ನಾನು ಸಾಯಬೇಕೆ? ಅದಕ್ಕೆ ಅಥರ್ವಣ ವೇದ ಒಂದು ಮಾತನ್ನು ಹೇಳುತ್ತೆ, ಒಂದು ಕಿವಿ ಮಾತನ್ನು ಹೇಳುತ್ತೆ. ಅಥರ್ವಣ ವೇದ ಸಹಸ್ರಹಸ್ತ ಸಂಕಿರ ಶತಹಸ್ತ ಸಮಾಹರ ಸಹಸ್ರಹಸ್ತ ಸಂಕಿರ ಶತಹಸ್ತ ಸಮಾಹರ, 100 ಕೈಗಳಿಂದ ದುಡಿ. ಸಹಸ್ರಹಸ್ತ ಸಂಕಿರ, 1000 ಕೈಗಳಿಂದ ಹಂಚು. ಡಾಕ್ಟರ್ ಹರಿಕೃಷ್ಣ ಪುನಲೂರು ಅಂತಹ ಮಹಾನುಭಾವರು ಅದೆಷ್ಟು ಜನರಿಗೆ, ಬಡ ಜನರಿಗೆ ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೋ ಗೊತ್ತಿಲ್ಲ. ಅವರು, ಅವರ ಹಿರಿಯರು ಯಾವ 100 ಕೈಗಳಿಂದ ದುಡಿದರೋ ಅದನ್ನು ಅವರು 1000 ಕೈಗಳಿಂದ ಜನರಿಗೆ ಹಂಚ್ತಾ ಇದ್ದಾರೆ. ಆದರೆ ನಾನು ಹಣವನ್ನು ಗಳಿಸಿದವನಲ್ಲ. ಆದರೆ ಒಂದಷ್ಟು ಅರಿವನ್ನು ಗಳಿಸುವ ಪ್ರಯತ್ನದಲ್ಲಿ ನಡೆದಿದ್ದೇನೆ. ಹಾಗಾಗಿ ಶತಹಸ್ತ ಸಮಾಹಾರ, 100 ಅಲ್ಲ, 1000ವಲ್ಲ, ನನ್ನ ಸಮೀಪಕ್ಕೆ, ನನ್ನ ಸಂಪರ್ಕಕ್ಕೆ ಬರುವ ಎಲ್ಲ ಪುಸ್ತಕಗಳನ್ನು ಓದುವ ನಾನು ಅಲ್ಲಿ ಏನು ಕಲಿತಿದ್ದೀನೋ ಅದನ್ನು ಸಹಸ್ರಹಸ್ತ ಸಂಕಿರ ಥಟ್ಟಂತ ಹೇಳಿ ಕಾರ್ಯಕ್ರಮದ ಮೂಲಕ 1000 ಜನಕ್ಕೆ ಅಲ್ಲ, 1,00,000 ಜನಕ್ಕೆ ಅಲ್ಲ, ಕೋಟ್ಯಾಂತರ ಜನರಿಗೆ ಇವತ್ತು ಜ್ಞಾನವನ್ನು ಹಂಚುವ ಒಂದು ಪುಟ್ಟ ಅವಕಾಶ ನನ್ನ ಪಾಲಿಗೆ ಬಂದಿದೆಯಲ್ಲ, ಇದು ನಾನು ಅಂದುಕೊಳ್ಳುವ ಹಾಗೆ ನನ್ನ ಈ ಆಚಾರ್ಯ ಋಣ, ಆಚಾರ್ಯರಿಂದ ಕಲಿತದ್ದು ಏನಿದೆ ಅದನ್ನು ಇನ್ನೂ ಒಂದಷ್ಟು ಜನಕ್ಕೆ ತಿಳಿಸುವುದರ ಮೂಲಕ ಆ ಋಣದಿಂದ ಮುಕ್ತನಾಗುತ್ತೇನೋ ಎನ್ನುವ ಒಂದು ಆಸೆ, ಭರವಸೆಯಿಂದ ಈ ಕೆಲಸದಲ್ಲಿ ತೊಡಗಿಕೊಂಡಿದ್ದೇನೆ. ಥಟ್ಟಂತ ಹೇಳಿ ಕಾರ್ಯಕ್ರಮ ಆರಂಭಿಸುವಾಗ
ಈ ಬಿಂದುಪುರದಲ್ಲಿ ನನಗೆ ಇಂತಹ ಅದ್ಧೂರಿ ಸನ್ಮಾನವನ್ನು ಮಾಡ್ತಾರೆ, ಗೌರವವನ್ನು ನೀಡ್ತಾರೆ ಅನ್ನೋ ಕನಸನ್ನು ಕಂಡವನಲ್ಲ ನಾನು. ನನ್ನ ಕೆಲಸವನ್ನು ನಾನು ಮಾಡಿಕೊಂಡು ಹೋಗಬೇಕಷ್ಟೇ. ನನ್ನ ಏಕೈಕ ಉದ್ದೇಶ ಆಚಾರ್ಯ ಋಣಮುಕ್ತನಾಗಬೇಕು ನಾನು. ಹಾಗಾಗಿ ನನ್ನ ಕೆಲಸವನ್ನಷ್ಟೇ ನಿರ್ವಂಚನೆಯಿಂದ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಒಂದು ಕಡೆ ಎಲ್ಲೋ ಕೃಷ್ಣ ಹೇಳುವ ಹಾಗೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ, ನಿನ್ನ ಕೆಲಸ ನೀನು ಮಾಡಿಕೊಂಡು ಹೋಗಯ್ಯ, ಫಲದ ಬಗ್ಗೆ ಯೋಚನೆ ಮಾಡಬೇಡ, ಯಾವ ಕಾಲಕ್ಕೆ ಯಾವ ಫಲವನ್ನು ಕೊಡಬೇಕು ಅನ್ನೋ ನಿರ್ಣಯವನ್ನು ನಾನು ತಗೋತೇನೆ ಅಂತ ಹೇಳ್ತಾನಲ್ಲ ಆ ಕೃಷ್ಣ. ಆ ಕೃಷ್ಣನ ಮಾತು ನಿಜಕ್ಕೂ ಪರಮ ಸತ್ಯ ಅನ್ನೋದು ಈ ಕ್ಷಣ ನನಗೆ ಮನವರಿಕೆಯಾಗಿದೆ. ಬಿಂದುಶ್ರೀ ಪ್ರಶಸ್ತಿ ಈಗಾಗಲೇ 10 ಜನರಿಗೆ ದೊರೆತಿದೆ. ಎಂತಹ ಮಹಾನುಭಾವರು ಆ 10 ಜನ. ಜಯಂತ್ ಪಾಯ್ಕಿಣಿ, ಕವನ ಗದ್ಯ ಪದ್ಯ ಎರಡರಲ್ಲೂ ಅಭೂತಪೂರ್ವ ಸಾಧನೆ ಮಾಡಿದಂಥ ವ್ಯಕ್ತಿ. ಕೇವಲ 19 ವರ್ಷಕ್ಕೆ ಆತ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪಡಿತಾನೆ. 19 ವರ್ಷ ಅಷ್ಟೇ ಜಯಂತ್ ಪಾಯ್ಕಿಣಿಗೆ. ಅಂತಹ ಪ್ರತಿಭೆಯನ್ನು ನೀವು ಗುರುತಿಸಿದ್ರಿ. ಇನ್ನು ನಮ್ಮ ಕಾಸರವಳ್ಳಿ ರಾಷ್ಟ್ರ ಮಟ್ಟದಲ್ಲಿ ಅದೆಷ್ಟು ಪ್ರಶಸ್ತಿಗಳನ್ನು ಗಳಿಸಿದ್ದಾರೋ ಅವರಿಗೂ ನೆನಪು ಇರಲಾರ್ದೇನೋ ಬಹುಶಃ. ಅಂತಹ ಮಹಾನುಭಾವನನ್ನು ಗುರುತಿಸಿ ತಾವು ಇಲ್ಲಿ ಸನ್ಮಾನಿಸಿದ್ದೀವಿ. ರಮೇಶ್ ಭಟ್ 5 ದಶಕಗಳಿಗೂ ಹೆಚ್ಚು ಕಾಲ ರಂಗಭೂಮಿಯಲ್ಲಿ, ಕಿರುತೆರೆಯಲ್ಲಿ, ಹಿರುತೆರೆಯಲ್ಲಿ ನಮ್ಮೆಲ್ಲರನ್ನು ಮನರಂಜಿಸಿಕೊಂಡು ಬಂದಂಥ ಅದ್ಭುತ ಹಿರಿಯ ಕಲಾವಿದ. ಅಂತಹನನ್ನು ತಾವು ಗುರುತಿಸಿ ಈ ವೇದಿಕೆಯಲ್ಲಿ ಸನ್ಮಾನಿಸಿದ್ದೀರಿ. ಇಂತಹ ಒಂದು ವೇದಿಕೆಯಲ್ಲಿ ನನ್ನನ್ನೂ ಕರೆಸಿ ತಾವು ಸನ್ಮಾನ ಮಾಡಿದ್ದು ಮಾತುಗಳಲ್ಲಿ ವರ್ಣಿಸೋದಕ್ಕೆ ಬಹಳ ಕಷ್ಟವಾದಂಥ ವಿಚಾರ. ನರೇಂದ್ರ ಗಂಗೊಳ್ಳಿ ಒಂದು ದಿವಸ ಫೋನ್ ಮಾಡಿದ್ರು ನನಗೆ. ಸರ್, ನಾನು ನರೇಂದ್ರ ಎಸ್ ಗಂಗೊಳ್ಳಿ, ನಿಮ್ಮ ಜೊತೆ 2 ನಿಮಿಷ ಮಾತನಾಡಬಹುದಾ? ಅವರ ಧ್ವನಿ, ಆ ಧ್ವನಿಯಲ್ಲಿ ಇದ್ದಂಥ ಕಾಕುನ ಏನಂತ ಹೇಳ್ತೀರೋ ನೀವು ಗೊತ್ತಿಲ್ಲ, ಇಂಟೊನೇಷನ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ, ಕನ್ನಡದಲ್ಲಿ ಕಾಕು ಅಂತ ಹೇಳ್ತೇವೆ. ಆ ಮಾತಿನ ಹಿಂದೆ ಇರುವಂಥ ಭಾವ ಅದು ನನ್ನನ್ನು ತುಂಬ ಆಕರ್ಷಿಸ್ತು. ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ನಡ್ಕೊಂಡು ಬರ್ತಾ ಇದ್ದಾರೆ. ಋಷ್ಯಮುಖ ಪರ್ವತದ ಮೇಲೆ ಇದ್ದಂಥ ಸುಗ್ರೀವ ಹನುಮಂತನನ್ನು ಕರೆದು ಹೇಳ್ತಾನೆ, ನೋಡು ಯಾರೋ ಇಬ್ಬರು ಬರ್ತಿದ್ದಾರೆ, ಇಬ್ಬರ ಕೈಯಲ್ಲೂ ಬಿಲ್ಲು ಬಾಣಗಳಿವೆ, ಬಹುಶಃ ವಾಲಿ ಕಳಿಸಿರಬಹುದೇನು ನಮ್ಮನ್ನು ಕೊಲ್ಲೋದಕ್ಕೆ. ಹನುಮಂತ ಹೇಳ್ತಾನೆ, ಬಹುಶಃ ಇರಲಾರ್ದು. ಹಾಗಿದ್ದ ಮೇಲೆ ಅವರು ಯಾರು ಅಂತ ತಿಳ್ಕೊಂಡು ಬರ್ತೀಯ? ಹನುಮಂತ ಒಪ್ಕೋತಾನೆ, ವಟುವಿನ ವೇಷವನ್ನು ಧರಿಸ್ತಾನೆ. ಆತ ಬಂದು ಎಷ್ಟು ಸೊಗಸಾದ ಭಾಷೆಯಲ್ಲಿ ಮಾತನಾಡ್ತಾನೆ ರಾಮ ಲಕ್ಷ್ಮಣರ ಹತ್ತಿರ. ಅಂದರೆ ರಾಮ ಲಕ್ಷ್ಮಣರು ಆ ಕ್ಷಣದಲ್ಲೇನೆ ಅವನ ಮೇಲೆ ಸಂಪೂರ್ಣ ವಿಶ್ವಾಸ, ನಂಬಿಕೆ, ಪ್ರೀತಿಯನ್ನು ಬೆಳೆಸ್ಕೋತಾರೆ. ನಮ್ಮ ನರೇಂದ್ರ ಮಾತಾಡಿದಾಗಲೂ ಅಂತಹ ಒಂದು ಭರವಸೆ ನನ್ನ ಮನಸ್ಸಿಗೆ ಬಂತು. ನನಗೆ ಬೈಂದೂರು ಗೊತ್ತು, ಆದರೆ ಬಿಂದುಪುರ ಆಗಲಿ, ಬಿಂದು ಶ್ರೀ ಆಗಲಿ, ಬಿಂದು ಮಹರ್ಷಿಗಳಾಗಲಿ ಯಾರೂ ಗೊತ್ತಿಲ್ಲ. ನಮ್ಮ ನಾಗರಾಜ್ ಅಂತೂ ಗೊತ್ತೇ ಇಲ್ಲ, ಸುರಭಿ ಸಂಸ್ಥೆ ಗೊತ್ತೇ ಇಲ್ಲ. ಆದರೆ ನರೇಂದ್ರ ಮಾತನಾಡಿದ ರೀತಿ ಅದ್ಭುತವಾದದ್ದು. ಮಕ್ಕಳಿಗೆ ನಾವು ಏನು ಕಲಿಸ್ತೇವೋ ಬಿಡ್ತೇವೋ ಗೊತ್ತಿಲ್ಲ, ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿಗಳನ್ನು ಕಲಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ನರೇಂದ್ರ ಅವರ ಸಂಸ್ಕಾರದಿಂದ ಆ ಕ್ಷಣದಲ್ಲೇ ಒಪ್ಪಿಕೊಂಡೆ ನಾನು. ಹಿಂದೆ ಮುಂದೆ ಏನೂ ಗೊತ್ತಿಲ್ಲ ನನಗೆ, ಆದರೆ ಈ ವ್ಯಕ್ತಿಯೇ ಇಷ್ಟರ ಮಟ್ಟಿಗೆ ಸಂಸ್ಕಾರವನ್ನು ಪಡೆದಿದ್ದಾನೆ ಅಂದರೆ
ಈತ ಸೂಚಿಸುವಂಥ ತಂಡ ಇನ್ನೆಷ್ಟು ಸಂಸ್ಕಾರಯುತವಾಗಿರಬಹುದು ಅನ್ನೋ ಒಂದು ಕಲ್ಪನೆಯಲ್ಲಿ ಆ ಕ್ಷಣವೇ ನಾನು ಒಪ್ಪಿಕೊಂಡೆ. ಎರಡನೇ ವಿಚಾರವನ್ನು ಮಾಡಲೇ ಇಲ್ಲ. ಆ ಕ್ಷಣದಲ್ಲಿ ನಾನು ತೆಗೆದುಕೊಂಡಂಥ ನಿರ್ಣಯ 100ಕ್ಕೆ 100ರಷ್ಟು ಸತ್ಯವಾಗಿದೆ, ಪ್ರಾಮಾಣಿಕವಾಗಿದೆ, ಸಾರ್ಥಕವಾಗಿದೆ ಎಂದು ಈ ಕ್ಷಣದಲ್ಲಿ ನನಗೆ ಅನ್ನಿಸ್ತಾ ಇದೆ. ನರೇಂದ್ರ ಅವರ ನಂತರ ನಾಗರಾಜ್ ಅವರು ನಿರಂತರ ಸಂಪರ್ಕದಲ್ಲಿ ಇದ್ದು ಪ್ರತಿಯೊಂದು ಘಟ್ಟದಲ್ಲೂ ವಿಚಾರಗಳನ್ನು ತಿಳಿಸ್ತಾ ಹೀಗೆ ಮಾಡಬಹುದಾ, ಹಾಗೆ ಮಾಡಬಹುದಾ, ನನ್ನ ಸಲಹೆಗಳನ್ನು ಕೇಳ್ತಾ ಇವತ್ತು ಬೆಳಿಗ್ಗೆ ಬಂದಾಗ ಆತ್ಮೀಯವಾಗಿ ಬರಮಾಡಿಕೊಂಡು ಒಂದು ಕ್ಷಣವೂ ನಮ್ಮನ್ನು ಬಿಡದ ಹಾಗೆ ನಮ್ಮೆಲ್ಲರ ಬೇಕು ಬೇಡಗಳನ್ನು ನಾವು ಕೇಳುವ ಮೊದಲೇ ಪೂರೈಸ್ತಾ ಬಂದವರು ನಾಗರಾಜ್ ಮತ್ತು ಅವರ ಗೆಳೆಯರು. ಎಲ್ಲಿಂದ ಮತ್ತು ನಾಗರಾಜ್ ನಿಮಗೆ ಈ ಸಂಸ್ಕಾರ? ನಿಮ್ಮ ಹೆತ್ತವರನ್ನು, ನಿಮ್ಮ ಅಧ್ಯಾಪಕರನ್ನು, ನಿಮ್ಮ ಗೆಳೆಯರನ್ನು, ಎಲ್ಲಕ್ಕೂ ಮೀಲಾಗಿ ನಿಮ್ಮ ಈ ಸುರಭಿಯ ಗೆಳೆಯರನ್ನು, ತಂಡವನ್ನು ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸ್ತಾ ಇದ್ದೆ. 25 ವರ್ಷಗಳಿಂದ 2000ರಲ್ಲಿ ತಾವು ಆರಂಭಿಸಿದ್ದು, ಇವತ್ತು 2025. ಈ 25 ವರ್ಷಗಳಲ್ಲಿ ತಾವು ನಡೆದು ಬಂದ ಹಾದಿಯನ್ನು ನೋಡ್ತು ಅಂದರೆ ಅದು ಅಚ್ಚರಿಯಾಗುತ್ತೆ. ನಿಜಕ್ಕೂ ಹೀಗೆ ಸಾಧ್ಯವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಯಾಕಂದರೆ ತಮ್ಮದು ಬೆಂಗಳೂರಲ್ಲಿಲ್ಲ, ಮುಂಬೈಯಲ್ಲಿಲ್ಲ, ದಿಲ್ಲಿಯಲ್ಲಿಲ್ಲ. ತಮ್ಮ ಸಂಸ್ಥೆ ಪುಟ್ಟ ಊರಾದ, ಸುತ್ತಲೂ ಗ್ರಾಮಗಳಿಂದ ಸುತ್ತುವರೆದಂಥ ಪುಟ್ಟ ಊರಾದ ಈ ಬೈಂದೂರಲ್ಲಿ 25 ವರ್ಷಗಳ ಕಾಲ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೀರಲ್ಲ, ಇದು ಅಚ್ಚರಿಯಲ್ಲಿ ಅಚ್ಚರಿ. ಸುಮಾರು 4,000ರಿಂದ 5,000 ವಿದ್ಯಾರ್ಥಿಗಳು ನಿಮ್ಮಲ್ಲಿ ಶಿಕ್ಷಣವನ್ನು ಪಡೆದಿದ್ದಾರೆ ಅಂದರೆ ಅದು ಬಹಳ ಲಘುವಾದ ಮಾತಲ್ಲ. ಆ 5,000 ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಬೇಕಾದ್ರೆ ಈ ಸುರಭಿಯ ತಂಡದ ಪ್ರತಿಯೋರ್ವ ಸದಸ್ಯ, ಮುಖ್ಯವಾಗಿ ಅಧ್ಯಾಪಕರು, ಅವರ ಮೇಲೆ ನಂಬಿಕೆ ಇಟ್ಟು ಕಳಿಸಿಕೊಟ್ಟಂಥ ಹೆತ್ತವರು ಮಕ್ಕಳನ್ನು ಕಳಿಸ್ಕೊಡ್ಲಿಲ್ಲ ಅಂದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರೆಲ್ಲರನ್ನು ಇವತ್ತು ಹೃತ್ಪೂರ್ವಕವಾಗಿ ಅಭಿನಂದಿಸಬೇಕಾಗಿದೆ. ತಮ್ಮ ಚಟುವಟಿಕೆಗಳು ನನ್ನನ್ನು ಬೆರಗುಗೊಳಿಸಿದೆ. ಚೋಮನ ದುಡಿಯಂಥ ಕಥೆಯನ್ನು ತಾವು ನಾಟಕ ರೂಪಕಕ್ಕೆ ತಂದಿದ್ದೀರಾ, ಜುಗಾರಿ ಕ್ಲಾಸನ್ನು ತಂದಿದ್ದೀರಾ, ಇನ್ನೂ ಅನೇಕ ಕೃತಿಗಳನ್ನು ತಂದು ಇವನ್ನು ಕೇವಲ ಬೈಂದೂರಲ್ಲಿ ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಈ ನಾಟಕಗಳನ್ನು ಯಶಸ್ವಿಯಾಗಿ ಆಚರಿಸ್ತಾ ಶಿವರಾಮ ಕಾರಂತರ ಕಳಕಳಿ ಏನಿದೆ, ಮತ್ತೊಬ್ಬ ಚೋಮ ಹುಟ್ಟಬಾರದು ಎನ್ನುವ ಅವರ ಕಳಕಳಿ ಏನಿದೆ, ಅದನ್ನು ಪರಿಣಾಮಕಾರಿಯಾಗಿ ನೀವು ಪ್ರೇಕ್ಷಕರಿಗೆ ರವಾನಿಸಿದ್ದೀರಿ. ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಭಾರತದ ಪ್ರಮುಖ ಸ್ಥಳಗಳಲ್ಲಿ ತಮ್ಮ ತಂಡವನ್ನು ಕರೆದುಕೊಂಡು ಹೋಗಿ ಪ್ರದರ್ಶನಗಳನ್ನು ಏರ್ಪಡಿಸೋದ್ರ ಜೊತೆಗೆ ಹಲವು ವಿದೇಶಗಳ ಜೊತೆ ತಾವು ಸಾಂಸ್ಕೃತಿಕ ವಿನಿಮಯ ಮಾಡಿಕೊಂಡಿದ್ದೀರಿ. ಇದು ನನಗೆ ಖುಷಿ ಕೊಟ್ಟದ್ದು. ಹಾಗಾಗಿ ಕೇವಲ ಬೈಂದೂರಿನ ಮಟ್ಟಕ್ಕೆ, ಕರ್ನಾಟಕದ ಮಟ್ಟಕ್ಕೆ, ಭಾರತ ಮಟ್ಟಕ್ಕೆ ಸೀಮಿತವಾಗಿಲ್ಲ ಈ ಸಂಸ್ಥೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದೆ. ಅದು ಖುಷಿ ಕೊಡುವಂಥ ವಿಚಾರ. ಎಲ್ಲಕ್ಕಿಂತಲೂ ಖುಷಿ ಕೊಟ್ಟದ್ದು ಏನು ಅಂದರೆ, ತಮಗೆ ಪ್ರಶಸ್ತಿ ಬಂದಿದೆ ಅಂತ. ಯಾವುದು ಅಂತಾರಾಷ್ಟ್ರೀಯ ಪ್ರಶಸ್ತಿ? ಯುನೆಸ್ಕೋ ಪ್ರಶಸ್ತಿ. ಯುನೆಸ್ಕೋ ಪ್ರಶಸ್ತಿ ಪಡೆಯೋದು ಹೇಳಿದಷ್ಟು ಸುಲಭ ಅಲ್ಲ. ಅಂತಹ ಪ್ರಶಸ್ತಿ ತಮಗೆ ಬಂದಿದೆ ಅಂದರೆ ಆ ಯುನೆಸ್ಕೋ ತಂಡ ಎಷ್ಟರ ಮಟ್ಟಿಗೆ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಗಮನಿಸಿ ವಿಶ್ಲೇಷಿಸಿ ಈ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ತಾವು ಅರ್ಹರು ಅಂತ ಭಾವಿಸಿ ಆ ಪ್ರಶಸ್ತಿಯನ್ನು ನೀಡಿದ್ದಾರಲ್ಲ, ಅದುವೇ ಸಾಕು, ಪುರಾವೆ ತಮ್ಮ ಸಂಸ್ಥೆ ಎಂತಹ ಸಂಸ್ಥೆ ಅನ್ನೋದನ್ನು ಈ ಸಮಾಜಕ್ಕೆ ತೋರಿಸಿಕೊಡೋದಕ್ಕೆ. ತುಂಬ ಸಂತೋಷವಾಗಿದೆ. ಈ ಆತ್ಮೀಯ ಸಮಾರಂಭವನ್ನು ಎಂದಿಗೂ ಮರೆಯೋಲ್ಲ.
ಸದಾಕಾಲಕ್ಕೂ ಇದು ಹಸಿರಾಗಿ ಉಳಿಯುತ್ತೆ. ಈ ಒಂದು ದಿನ ನಿಮ್ಮ ಮುಂದೆ ನಿಂತಿರುವ ಪ್ರತಿಯೊಂದು ಕ್ಷಣ ಸದಾಕಾಲಕ್ಕೂ ನನ್ನಲ್ಲಿ ಹಸಿರಾಗಿ ಉಳಿಯುತ್ತೆ. ಈ ಒಂದು ಪ್ರಶಸ್ತಿಗೆ ನಾನು ಅರ್ಹ ಅಂತ ಭಾವಿಸಿದಂಥ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಯಾರು ಹಿರಿಯ ಸಲಹೆಗಾರರಿದ್ದಾರೋ ಅವರಿಗೂ ಹೃತ್ಪೂರ್ವಕವಾಗಿ ನನ್ನ ವಂದನೆಗಳನ್ನು ತಿಳಿಸ್ತಾ, ನೀವು ನೀಡಿರುವ ಈ ಪ್ರಶಸ್ತಿ ನನ್ನ ಕಾರ್ಯಭಾರವನ್ನು ಹೆಚ್ಚಿಸಿದೆ, ನನ್ನ ಋಣದ ಹೊರೆಯನ್ನು ಹೆಚ್ಚಿಸಿದೆ. ಹಾಗಾಗಿ ಹೆಚ್ಚಿರುವ ಈ ಋಣವನ್ನು ತಗ್ಗಿಸಿಕೊಳ್ಳೋದಕ್ಕೆ ಮತ್ತಷ್ಟು ಜಾಗೃತನಾಗಿ ನನ್ನ ಕೆಲಸ ಏನಿದೆ ಆ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ ಅಂತಕ್ಕಂಥ ಭರವಸೆಯನ್ನು ತಮ್ಮ ಮುಂದೆ ನೀಡ್ತಾ ಇದ್ದೇನೆ. ಸುರಭಿಯ ಸದಸ್ಯರು ಋಣಮುಕ್ತರಾಗ್ತಾ ಇದ್ದಾರೆ. ಏನು ಹಾಗಂದರೆ, ಸುರಭಿಯ ಸದಸ್ಯರ ಮೇಲೆ ಯಾವ ಋಣ ಇದೆ, ಯಾವ ಋಣಭಾರ ಇದೆ? ಸಮಾಜ ಋಣ. ಈ ಸಮಾಜದಿಂದ ಇಷ್ಟೆಲ್ಲ ಪಡಿತಿದ್ದೇವಲ್ವ ನಾವು, ಬದಲಿಗೆ ಈ ಸಮಾಜಕ್ಕೆ ಏನು ಕೊಟ್ಟಿದ್ದೇವೆ? ತಂಡದ ಪ್ರತಿಯೊಬ್ಬ ಸದಸ್ಯ ಈ ಪ್ರಶ್ನೆಯನ್ನು ತನಗೆ ತಾನೇ ಹಾಕ್ಕೊಂಡ್ರೆ, ನಾನೇನು ಕೊಟ್ಟಿದ್ದೇನೆ ಈ ಸಮಾಜಕ್ಕೆ ಅಂತ ಕೇಳಿದ್ರೆ 5,000 ಅತ್ಯುತ್ತಮ ವಿದ್ಯಾರ್ಥಿಗಳನ್ನು ನೀಡಿದ್ದೇನೆ ಅನ್ನೋ ತೃಪ್ತಿಯಿಂದ ತಾವು ನೆಮ್ಮದಿಯಿಂದ ನಿದ್ರೆ ಮಾಡಬಹುದು. ತಮ್ಮ ಈ ಅಭಿಯಾನವನ್ನು ಹೀಗೆ ನಿರಂತರವಾಗಿ ಮುಂದುವರಿಸಿ ತಾವೂ ಸಹ ಈ ಸಮಾಜ ಋಣದಿಂದ ಮುಕ್ತರಾಗಿ ಅಂತ ಪ್ರಾರ್ಥಿಸ್ತಾ, ನಾವೆಲ್ಲರೂ ಸಹ ನಮ್ಮ ಸೀಮಿತ ಪರಿಧಿಯಲ್ಲಿ ದೈವ ಋಣ, ಪಿತೃಋಣ, ಆಚಾರ್ಯ ಋಣ ಹಾಗೂ ಸಮಾಜ ಋಣ, ಈ 4 ಋಣಗಳನ್ನು ತೀರಿಸಿಕೊಂಡು ಮುಕ್ತರಾಗೋಣ. ಹೀಗೆ ತಮ್ಮಲ್ಲಿ ಪ್ರಾರ್ಥಿಸ್ತಾ ನನ್ನ ತೊದಲು ಮಾತಿಗೆ ಮಂಗಳವನ್ನು ಹಾಡೋದಕ್ಕೆ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.